हो गया। Clearly over the line and it's a no ball. नो बॉल जैसे पूरे के पूरे मैच का रुख बदल दिया. ಅದು 2017ರ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ನ ಭಾರತ ಹಾಗೂ ಪಾಕ್ ವಿರುದ್ಧದ ಪಂದ್ಯ. ಅದು ಕೇವಲ ಪಂದ್ಯವಾಗಿರದೆ ಉಭಯ ತಂಡಗಳಿಗೂ ಅದೊಂದು ರಣರಂಗವೇ ಆಗಿತ್ತು. ಭಾರತದ ಗಲ್ಲಿ ಗಲ್ಲಿಯ ಟಿವಿ ಸ್ಕ್ರೀನ್ಗಳಲ್ಲೂ ಈ ಪಂದ್ಯದ್ದೇ ಕೋಲಾಹಲ. ಪ್ರತಿ ಬಾಲ್ ಪ್ರತಿ ಓವರ್ ಕೂಡ ರೋಚಕತೆಯನ್ನ ಹುಟ್ಟು ಹಾಕಿದ್ದವು. ಪ್ರತಿ ಭಾರತೀಯನಿಗೂ ಭಾರತದ ರೈಸಿಂಗ್ ಸ್ಟಾರ್ ಬೂಮ್ರಾ ಭರವಸೆಯ ಬೆಟ್ಟವಾಗಿದ್ದರು. ಅದರಂತೆ ಬೂಮ್ರಾ ಕೂಡ ಔಟ್ ಸ್ಪಿಂಗ್ ಎಸೆತದ ಮೂಲಕ ಫಕರ್ ಜಮಾನ್ ಅವರನ್ನ ಕೀಪರ್ ಕ್ಯಾಚ್ ಮೂಲಕ ಔಟ್ ಮಾಡಿ ಭಾರತೀಯರು ನಿಟ್ಟುಸಿರು ಬಿಡುವಂತೆ ಮಾಡಿದ್ದರು. ಆದರೆ ಈ ನಿಟ್ಟುಸಿರು ಭೂಮಿ ತಾಯಿಗೆ ಸ್ಪರ್ಶವಾಗುವ ಮೊದಲೇ ಭಾರತೀಯರಿಗೆ ಅದೊಂದು ಆಘಾತ ಕಾದಿತ್ತು. ಅದು ಭಾರತೀಯರ ಕನಸನ್ನೇ ಬಲಿ ಪಡೆದ ಆಘಾತವಾಗಿತ್ತು. ಹೌದು, ಬುಮ್ರಾ ಎಸೆದ ಆ ಬಾಲ್ ನೋ ಬಾಲ್ ಆಗಿತ್ತು. It's clearly over the line and it's a no ball. ಫಕರ್ ಜಮಾನ್ಗೆ ಮತ್ತೆ ಮರುಜೀವ ಸಿಕ್ಕಿತು. ಈ ಅವಕಾಶವನ್ನ ಬಳಸಿಕೊಂಡ ಫಕರ್ ಜಮಾನ್ ಶತಕ ಬಾರಿಸುವ ಮೂಲಕ ಭಾರತದ ಕೈಯಿಂದ ಚಾಂಪಿಯನ್ಸ್ ಟ್ರೋಫಿಯನ್ನ ಕಸಿದುಕೊಂಡಿದ್ದರು. ಬುಮ್ರಾ ಎಸೆದ ಒಂದು ನೋ ಬಾಲ್ ಭಾರತದಾದ್ಯಂತ ತಲ್ಲಣವನ್ನೇ ಸೃಷ್ಟಿಸಿತ್ತು. ಬುಮ್ರಾ ಭಾರತೀಯರ ಪಾಲಿಗೆ ವಿಲನ್ ಆಗಿ ಬಿಟ್ಟಿದ್ದರು. ಮಾಧ್ಯಮಗಳು ಕೂಡ ಆಟಗಾರನನ್ನೇ ಸೋಲಿನ ವಾರಸುದಾರನನ್ನಾಗಿ ಮಾಡಿಬಿಟ್ಟಿದ್ದವು. नो बॉल जैसे पूरे के पूरे मैच का रुख बदल दिया. ಟ್ರೋಲ್ ಪೇಜ್ಗಳಲ್ಲೂ ಬುಮ್ರಾ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದ್ದವು. ಆ ಒಂದು ಎಸೆತ ಬುಮ್ರಾ ಕರಿಯರ್ ನಲ್ಲಿ ಕಪ್ಪು ಚುಕ್ಕೆಯಾಗಿ ಬಿಟ್ಟಿತ್ತು.